ಇಂಥ ಮಣ್ಣೆಲ್ಲ ಸ್ಮೂತ್ ಇರುತ್ತೆ. ಆಮೇಲೆ ಇದು ಭತ್ತದ ಜಳ್ಳು ಅಂತೀನಿ ನೋಡಿ, ಯಾಕೆ ಮಣ್ಣು ಸಾಯಿಲು ಲೂಸ್ ಇರ್ಲಿ. ಟೈಟ್ ಅಂದ್ರೆ ಬೇರು ಆ ಕಡೆ ಈ ಕಡೆ ಹೋಗಲ್ಲ, ಗಾಳಿ ಆಡಲ್ಲ, ಡೆವಲಪ್ಮೆಂಟ್ ಆಗಲ್ಲ. 15 ವರ್ಷ ಬರತಕ್ಕ 1 ವರ್ಷಕ್ಕೆ ಡೈವೆಪ್ ಗಿಡ ಸತ್ತೋಗುತ್ತೆ. ಗಿಡ ಇಳುವರಿ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅಥವಾ ಅದ್ರ ಗ್ರೋತ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಒಂದಷ್ಟು ಟಿಪ್ಸ್ ಕೊಡ್ತಿದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ತೆಂಗಿನ ನಾರು ಅಂತೆಲ್ಲ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್, ಹೇಳಿ ಪ್ಲೀಸ್. ತೆಂಗಿನ ನಾರು, ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರ, ಕೆಮ್ಮಣ್ಣು ಮನೇಲೆ ಮಾಡ್ಬೇಕಂದ್ರೆ ಈ ಮಿಕ್ಸಿ ಜಾರಿಗಿರಿ ಅದಿಲ್ಲ ಅಂದ್ರೆ ಈಗ ತರಕಾರಿ ಕುಯ್ಕೊಂಡು ಚಾಕಂಗ್ ಹಾಕೋದು ಇಷ್ಟು ಉದ ಬಂದಿರುತ್ತೆ, ತರಕಾರಿ ಕುಯ್ದು ಬಿಡೋದು, ಪೌಡರ್ ಮಾಡ್ಕೋದು. ನೀರೆಲ್ಲ ಹೇಗೆ ಹಾಕ್ತೀರಾ? ನೀರೆಲ್ಲ ಎಲ್ಲ ಡ್ರಿಪ್ಪೆ. ಇದು ಮಿಸ್ಟರ್ಸ್, ಇದು ಡ್ರಿಪ್, ಇದು ಫಾಗು, ಎಲ್ಲಾ ಕಡೆ ಸ್ಪ್ರೆಡ್ ಆಗೋದು ಇದು. ಸೊ ಅಲ್ಲಿಂದ ಬೀಳ್ತಾ ಇರುತ್ತೆ, ಅಲ್ಲಿ ಬೀಳ್ತಾ ಇರ್ತದೆ. ಒಂದು ಗಿಡಕ್ಕೆ ಅರ್ಧ ಲೀಟರ್ ನೀರು. ದಿನಕ್ಕೆ ಎಷ್ಟು ಸಲ ಹಾಕ್ತೀರಾ ನೀರು? ಒಂದೇ ಸಲ ಬಿಡೋದು, ಬೆಳಗ್ಗೆ ಹೊತ್ತು. ಯಾವ ಕೆಲ್ಸಕ್ಕೆ ಬರಲ್ಲ ನಮ್ಗೆ, ಮಿನಿಮಮ್ ಈ ತರ ಇರ್ಲೇಬೇಕಿತ್ತು. ಇದು ನಮ್ಗೆ ಇದು ಫಿನಿಶಿಂಗ್ ಬರಲ್ಲ. 10 ರೂಪಾಯಿ ಇರತ್ತಕ್ಕೆ 3 ರೂಪಾಯಿ 4 ರೂಪಾಯಿ ಹೋಗುತ್ತೆ. ಡಿಂಬೆ ಹಣ್ಣು ಕಂಪ್ನಿಗೂ ಕೆಟ್ಟ. ಇದು ನಮ್ಗೆ ಇದೇನಾದ್ರು 50 ಸೆಂಟಿಮೀಟರ್ ಈ ತರ ಬರಬೇಕು ಅಂದ್ರೆ ಇದು ರಿಮೂವ್ ಮಾಡ್ಬೇಕು. ಇದು ಸನ್ಲೈಟ್ ಇದ್ರೇನೆ ಹೂವು ಬರೋದು. ಇವಾಗ ಇಲ್ಲಿಂದ ಸನ್ಲೈಟ್ ಬೀಳುತ್ತೆ ಅಂತ ನೀವು ಹೇಳ್ತೀರಾ, ಅಲ್ಲಿಂದ ಬಿದ್ದು ಈಟ್ಗೆನೆ ಹೂವು ಬರೋದು. ಡೈರೆಕ್ಟ್ ಸನ್ಲೈಟ್ ಬಿದ್ರೆ ಅದು ಬೇಗ ಇದಾಗ್ಬಿಡುತ್ತೆ ಅಂತ ಹೋಗ್ಬಿಡುತ್ತೆ, ಗಿಡ ಡೆವಲಪ್ಮೆಂಟ್ ಆಗಲ್ಲ. ಇದು ಹೊಸ ಪ್ಲಾಂಟ್, 3 ತಿಂಗಳಾಗಿದೆ ಇದು. ಇದು ಲೀಫ್ ಏರಿಯಾ ಅಂತೀವಿ. ಇದು ಬೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದ್ರ ಬರೋ ಆಹಾರ ಏನಾಗುತ್ತೆ ನೋಡಿ, ಇವೆಲ್ಲ ರಿಮೂವ್ ಮಾಡ್ತಾ ಇರ್ಬೇಕು. ಇದು ರಿಮೂವ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದು ಮಾತ್ರ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಇಲ್ಲಿ ಬೇಸಸ್ ಬರಲ್ಲ ನೋಡಿ, ಇಲ್ಲಿ ಈ ತರ ಬರುತ್ತೆ. ಇಲ್ಲಿ ತುಂಬಾ ಆಳದ ವಿಷಯಗಳಿದೆ ಸರ್, ತಿಳ್ಕೊಳ್ಳೋದು ಬಹಳ ಇದೆ ಅಲ್ವಾ. ಅಗ್ರಿಕಲ್ಚರ್ ಅಂತೀವಿ, ಇದ್ರಲ್ಲಿ ಇರೋಷ್ಟು ತಲೆ ನೋವು ಯಾವ್ದ್ರಲ್ಲೂ ಇಲ್ಲ. ಅದೇನೋ ನಿಜ.